ನಾ ಗಂಗಾಧರಪ್ಪ ಅಂತೇಳಿ, ನಾನು ಮೈಸೂರಿನಲ್ಲಿ ಮೂಲತಃ ಚಿಕ್ಕಮಗಳೂರು ಡಿಸ್ಟ್ರಿಕ್ಟು, ಆದರೆ ಮೈಸೂರಿನಲ್ಲಿ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಬಂದು ನಾನು ಅಲ್ಲೇ ಇದ್ದೀನಿ. 85-86ರಿಂದಲೂ ಕೂಡ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿರ್ತಕ್ಕಂಥ ಲಯನ್ಸ್ ಕ್ಲಬ್ನಿಂದಲೂ ನಾನು ಸೇವೆಯನ್ನು ಮಾಡ್ತಾ ಬರ್ತಿದ್ದೀನಿ. ಈಗೊಂದು 1994ರಲ್ಲಿ ನನಗೆ ಭಾರತ ಸರ್ಕಾರ ಉತ್ತಮ ಶಿಕ್ಷಕ ಅಂಥೇಳಿ ದಿವಂಗತ ಶಂಕರದಯಾಳ್ ಶರ್ಮರವರಿಂದ ನಾನು ರಾಷ್ಟ್ರ ಪ್ರಶಸ್ತಿಯನ್ನು 1994ರಲ್ಲಿ ಪಡ್ಕೊಂಡೆ. ಒಂದಲ್ಲ ಒಂದು ಸೇವಾ ಕಾರ್ಯಕ್ರಮ ಮೊದಲಿಂದಲೂ ನಾನು ಮಾಡ್ತಾ ಬಂದಿದ್ದೀನಿ. ಈ ಒಂದು ಸಂಘದಲ್ಲಿ ನಾವು ಸೇರ್ಕೊಂಡ ಮೇಲೆ ನನ್ನನ್ನು ಗೌರವಾಧ್ಯಕ್ಷತೆ ಮಾಡಿದ್ದು. ಇದಕ್ಕಿಂತ ಮೊದಲು ನಾನು ಕಾರ್ಯದರ್ಶಿಯಾಗಿ, ಸಂಘಟನಾ ಕಾರ್ಯದರ್ಶಿಯಾಗಿ ನಾನಾ ರೀತಿಯಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಇದಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೂಡ ಅನೇಕ ಹುದ್ದೆಗಳನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತಿಗೂ ಕೂಡ ನನಗೀಗ 78 ವರ್ಷ ವಯಸ್ಸು. ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಏನು ವ್ಯಾಸಂಗ ಮಾಡಿಗೆ ನಾನು ಪ್ರತಿ ವರ್ಷವೂ ಕೂಡ ನನ್ನ ಮೊಮ್ಮಗಳ ಹೆಸರಿನಲ್ಲಿ ಅವಳ ಒಂದು ಸ್ಮರಣಾರ್ಥ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ನಾನು ಕೊಡ್ತಾ ಬಂದಿದ್ದೀನಿ. ಈಗ 15 ವರ್ಷದಿಂದಲೂ ಕೊಡ್ತಾಯಿದ್ದೀನಿ. ಮುಂದಿನ ವರ್ಷ ಅಂದರೆ ಈ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಅಕ್ಟೋಬರ್ನಲ್ಲಿ ಯಾಕೆ ಮಾಡ್ತಿದ್ದೀವಿ ಅಂದರೆ ಒಂದು 6ನೇ ತಾರೀಕು ನಂದು ಹುಟ್ಟಿದ ಹಬ್ಬ. ನಮ್ಮ ಬಳಗದವರೆಲ್ಲರೂ ಕೂಡ ಅವತ್ತೇ ಮಾಡೋಣ, ಜೊತೆಗೆ ಪ್ರೋತ್ಸಾಹಧನವನ್ನು ಅವತ್ತೇ ನಾವು ವಿತರಣೆ ಮಾಡೋಣ. ಅದರ ಜೊತೆಗೆ ನನ್ನ ತಂದೆ ತಾಯಿ ಹೆಸರಿನಲ್ಲಿ 1991ರಲ್ಲೂ ಕೂಡ ಗಂಗೋತ್ರಿ ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ ಮೈಸೂರಿನಲ್ಲಿ ಕೊಡ್ತಾ ಬಂದು ಒಂದು ಸಾಂಸ್ಕೃತಿಕ ವೇದಿಕೆ ಮಾಡಿಕೊಂಡು ನಾನು ಲೈನಿಸಮ್ ಸೇರ್ಕೊಂಡ ಮೇಲೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಅದನ್ನು ಕೂಡ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಜೊತೆಗೆ ಶಿಕ್ಷಕರ ಜೊತೆಗೆ ಅಭಿಯಂತರರು, ಪೌರ ಕಾರ್ಮಿಕರು, ಅದನ್ನು ಪೌರ ಕಾರ್ಮಿಕರು ಅಂತ ನಾನು ಹೇಳೋದಿಲ್ಲ, ನಾನು ಇನ್ವಿಟೇಷನಲ್ಲಿ ನಗರ ನೈರ್ಮಲ್ಯ ರಕ್ಷಕರು ಅಂಥೇಳಿ ಅವ್ರಿಗೆ ಇದು ಮಾಡ್ತಾಯಿದ್ದೀನಿ. ವೈದ್ಯರನ್ನು, ನಿವೃತ್ತ ಯೋಧರನ್ನು, ಅಂಚೆ ಪೇದೆಗಳನ್ನು ಸುಮಾರು 20-25 ಜನಗಳನ್ನು ಪ್ರತಿ ವರ್ಷವೂ ಕೂಡ ಈ ಶಿಕ್ಷಕ ದಿನಾಚರಣೆ ಅಂಗವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಮಾಡ್ತಾ ಬರ್ತಾಯಿದ್ದೀನಿ ಸರ್. ಹೀಗೆ ಸೇವೆಯನ್ನು ಇವತ್ತು ಹೇಳಿದರು. ಆಯಿತು, ನಾನು ಯಾರು 35 ಜನ ಶಿಕ್ಷಕರಿದ್ದಾರೆ, ಎಲ್ಲರಿಗೂ ಕೂಡ ಏನು ಅವರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಮೈಸೂರು ಪೇಟ ಆಗ್ಬೋದು, ಅಥವಾ ಶಾಲಾ ಆಗ್ಬೋದು, ಅಥವಾ ಹಾರ ಆಗ್ಬೋದು, ಅಥವಾ ಅವರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಪತ್ರ ಅದನ್ನು ಕೂಡ ನಾನೇ ಮಾಡಿಕೊಡ್ತೀನಿ ಅಂತೇಳಿ ಅದನ್ನು ನಾನು ಯಾರಿಂದಲೂ ನಾನು ಇಲ್ಲಿವರೆಗೂ ನಾನು ಕೇಳಕ್ಕೆ ಹೋಗಲ್ಲ. ನನ್ನ ವೈಯಕ್ತಿಕವಾಗಿ ನನಗೆ ಬರೋ ಪೆನ್ಷನ್ನಲ್ಲಿ ಸುಮಾರು 72 ಅಂದರೆ 70-80ರಷ್ಟು ನಾನು ಸೇವಾ ಕಾರ್ಯಕ್ರಮಗಳಿಗೆ ನಾನು ವಿನಿಯೋಗ ಮಾಡ್ತಾ ಬರ್ತಾಯಿದ್ದೀನಿ. ಕೊರೋನಾ ಸಮಯದಲ್ಲಿ ನಾನು ಪ್ರತಿ ಮನೆಗೆ ಸುಮಾರು 25 ಮನೆಗಳಿಗೆ ನಿರ್ಗತಿಕರಿಗೆ 25 kg ಒಂದು ಚೀಲ ಅಕ್ಕಿ, 10 kg ಆಟ, ಏನು ಕುಟುಂಬಕ್ಕೆ ಬೇಕು ಸುಮಾರು 3,000ರಿಂದ 3,500 ರೂಪಾಯಿವರೆಗೂ ಕೂಡ ನಾನು ಸೇವೆಯನ್ನು ಅವರಿಗೆ ಕಲ್ಪಿಸ್ತಾ ಬಂದಿದ್ದೀನಿ. ಇನ್ ಅಡಿಷನ್ಸು ಕಾಲೇಜುಗಳಿಗೆ ಸುಮಾರು 100 ಲೀಟ್ರ್ ಸಾಮರ್ಥ್ಯದ ಒಂದು ವಾಟರ್ ಶುದ್ಧ ನೀರಿನ ಘಟಕಗಳನ್ನು ಕೂಡ ನಾನು ಕೊಡ್ತಾ ಬಂದಿದ್ದೀನಿ. ಲ್ಯಾಪ್ಟಾಪ್ಗಳನ್ನು ಕೊಡ್ತಾಯಿದ್ದೀನಿ, ಸಮವಸ್ತ್ರಗಳು, ಲೇಖನಿ ಸಾಮಗ್ರಿಗಳು, ಫೀಜು, ಹೀಗೆ ಒಂದಲ್ಲ ನಾನಾ ರೀತಿಯಿಂದ ನಾನು ಇವತ್ತಿಗೂ ನಡೆಸ್ಕೊಂಡು ಬಂದಿದ್ದೀನಿ. ನಾನು ಕೆಲಸಕ್ಕೆ ಸೇರಿದಿಂದಲೂ ನಡ್ಸ್ಕೊಂಡು ಬಂದು ಇನ್ನೂ ಕೂಡ ನನ್ನ ಜೀವ ಇರೋರು ಕೂಡ ಮುಂದುವರಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದ. ರಾಷ್ಟ್ರಮಟ್ಟದಲ್ಲಿ ಇಬ್ಬರತ್ರ ರಾಷ್ಟ್ರಪತಿ ಅವಾರ್ಡ್ ತೊಗೊಂಡಿದ್ದೀನಿ. 1970-71ರಲ್ಲಿ ಶಂಕರದಯಾಳ್ ಶರ್ಮದಿಂದ ರಾಷ್ಟ್ರಪತಿ ಅವಾರ್ಡ್ ತೊಗೊಂಡಿದ್ದೀನಿ. 2005ರಲ್ಲಿ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರಪತಿ ಅವಾರ್ಡ್ ತೊಗೊಂಡಿದ್ದೀನಿ. ನನಗೆ ಸುಮಾರು 44 ಸಹ ಅವಾರ್ಡ್ಗಳು ಸಹ ಬಂದಿದೆ. 195 ದೇಶದ ನಾಣ್ಯಗಳ ನೋಟುಗಳು ಮತ್ತು ಸಂಗ್ರಹ ಮಾಡಿದೆ. ಗಂಗರು, ಚಾಲುಕ್ಯರು, ಹೊಯ್ಸಳರು, ಕದಂಬರು, ಈಸ್ಟ್ ಇಂಡಿಯಾ ಕಂಪ್ನಿ ಎಲ್ಲ ಸಹ ನಾಣ್ಯಗಳು ಅನೇಕ ಇವುಗಳನ್ನು ಸಂಗ್ರಹಣೆ ಮಾಡಿ ನಾನು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೀನಿ. ರಾಷ್ಟ್ರ ಪ್ರಶಸ್ತಿ ಶಿಕ್ಷಕ ಮತ್ತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಸ್ಟೇಟ್ ಕಮಿಷನರ್ ಫಾರ್ ಅರ್ತ್ ರಿಸೋರ್ಸಸ್, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಮತ್ತು ನ್ಯಾಷನಲ್ ಕಮಿಷನರ್ ಫಾರ್ ಕಮ್ಯುನಿಟಿ ಡೆವಲಪ್ಮೆಂಟ್ ಸರ್ವಿಸ್ ಅಂತ ನ್ಯೂ ಡೆಲ್ಲಿನಲ್ಲಿ ನಾನು ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ರಿಟೈರ್ಡ್ ಆಗಿ 23 ವರ್ಷ ಆಯಿತು. 23 ವರ್ಷದಿಂದ ಸ್ಕೌಟ್ ಗೈಡ್ನಲ್ಲಿ ಮತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿರುವಂಥ ಎಷ್ಟು ರಾಜ್ಯಗಳಿದೆ, ರಾಜ್ಯದ ಯಾವುದೇ ಒಂದು ಸಂಘ ಕೂಡ ಮಾಡಿರಲಿಲ್ಲ. ನಾವುಗಳೇ ಈ 35 ಜನ ಶಿಕ್ಷಕರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರವರ ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ನಿಜವಾಗಲೂ ಭಾಳ ಅತ್ಯುತ್ತಮವಾದಂಥ ಒಂದು ಇದು. ಆದರೆ ನಮಗೆ ಕೊಡುವಂಥ ಬೇಡಿಕೆಗಳು ಸರ್ಕಾರ ನಮ್ಮ ಶಿಕ್ಷಕರನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆ. ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಮೊದಲು ಬಸ್ ಪಾಸ್ ಕೊಡ್ತೇವೆ ಅಂತ ಹೇಳಿದ್ರು, ಬಸ್ ಪಾಸನ್ನು ನಿಲ್ಲಿಸಿದ್ರು. ತದನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಕ್ರಿಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮತ್ತು
2 ವರ್ಷ ಸರ್ವಿಸನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ಅದು ಕೂಡ ಮಾಡಿಲ್ಲ. ನಾವು ಕೇಳ್ತಾ ಇರೋದು ಕೇವಲ ಸಿಂಪಲ್ ಆಸ್ಪೆಕ್ಟು, ಕೇವಲ 150ರಿಂದ 250 ರೂಪಾಯಿ ಮೀಗರ್ ಅಮೌಂಟನ್ನು ನಾವು ಕೇಳಿದ್ದು. ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ನಿಜ, ಬಟ್ ಇಟ್ ಇಸ್ ಹಾನರ್ ಫಾರ್ ಅಸ್ ಅಂತ. ಕಡಿಮೆ ಅಮೌಂಟ್ ಇರ್ಬೋದು, ಹಾನರ್ ಆಗಿದೆ. ತದನಂತರ ನಾವು ಈಗ 3,000 5,000 ರೂಪಾಯಿಗಳ ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕೊಡಲಿಕ್ಕೆ ಸಾಧ್ಯ. 35 ಜನಕ್ಕೆ ಸನ್ಮಾನವನ್ನು ಮಾಡಿದ್ವಿ. 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ 35 ಜನವನ್ನು ಸೆಲೆಕ್ಟ್ ಮಾಡಿ, ಒಂದೊಂದು ಜಿಲ್ಲೆಯಲ್ಲಿ 2 ಜನ, ಒಂದು ಜಿಲ್ಲೆ 1 ಜನ ಆ ಥರ ಸೆಲೆಕ್ಟ್ ಮಾಡಿಕೊಂಡು ನಾವು. ಎಷ್ಟನೇ ವರ್ಷದ ಕಾರ್ಯಕ್ರಮ ಸರ್? ಇದು 2ನೇ ವರ್ಷದ ಕಾರ್ಯಕ್ರಮ. ಏನು ಸರ್ ನೀವು ಎಷ್ಟನೇ ವರ್ಷ ಮಾಡ್ಕೊಂಬರ್ತೀವಿ ಸಂಘ ಹೆಸರು? ಸರ್ ಇದು ಭಾಳ 10 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ವೇದಿಕೆ ಅಂತ ಸ್ಟಾರ್ಟ್ ಆಯಿತು. ತದನಂತರ ಆ ವೇದಿಕೆ ಕ್ಲೋಸ್ ಆಗಿ ಹುಬ್ಬಳ್ಳಿನಲ್ಲಿ ಮತ್ತೊಂದು ವೇದಿಕೆ ಸ್ಟಾರ್ಟ್ ಆಯಿತು. ಅವೆರಡು ಮಿಕ್ಸ್ ಆಡಿ ಮತ್ತು ಬೆಂಗಳೂರಿನಲ್ಲಿ ಈಗ ಕೇಂದ್ರ ಸಂಘ ಅಂತ ನಾವು ಸ್ಟಾರ್ಟ್ ಮಾಡಿಕೊಂಡು 2 ವರ್ಷದಿಂದ ಇದು ರಿಜಿಸ್ಟರ್ ಆಗಿ ನೋಂದಾವಣೆಯಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಳ್ತಾ ಇದೆ. ನಮ್ಮ ಕೃಷ್ಣಪ್ಪ ಮತ್ತು ಪ್ರಧಾನ ಆಯುಕ್ತರಾದಂಥ ಕುಮಾರಸ್ವಾಮಿ ಇವರ ಮೂಲಕ ನಮ್ಮ ಕಚೇರಿನಲ್ಲೇ ಮೀಟಿಂಗ್ಗಳನ್ನು ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮುಖ್ಯ ಅತಿಥಿಗಳು ಯಾರ್ಯಾರು ಬಂದಿದ್ದಾರೆ ಸರ್? ಮುಖ್ಯ ಅತಿಥಿಗಳು ಸನ್ಮಾನ್ಯ PGR ಸಿಂಧ್ಯಾ ಮಾಜಿ ಸಚಿವರು ಹಾಗೂ ನಮ್ಮ ರಾಜ್ಯ ಮುಖ್ಯ ಆಯುಕ್ತರು, ಎರಡನೇದಾಗಿ ನಮ್ಮ ಎಚ್.ಎಂ. ರೇವಣ್ಣವರು ಮಾಜಿ ಸಚಿವರು ಹಾಗೂ 5 ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿದ್ದರು, ಮತ್ತು ಷಡಾಕ್ಷರಿ NGO ಸಂಘದ ಅಧ್ಯಕ್ಷರಾಗಿದ್ದರು. ನಮ್ಮ KB ಷಣ್ಮುಖಪ್ಪ ಉಪಾಧ್ಯಕ್ಷರು, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ, ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿ ಗಂಗಪ್ಪ ಗೌಡರು ಅವರು ಕೂಡ ಆಗಮಿಸಿದರು. ಹೀಗೆ ಅನೇಕ ಮಂದಿ ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದರು. ಸುಮಾರು ಅವರ ಕುಟುಂಬದವರೆಲ್ಲ ಸೇರಿಸ್ಕೊಂಡು 500ಕ್ಕಿಂತ ಹೆಚ್ಚಿನ ಜನ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ. ಯಾಕಂದರೆ ನನ್ನ 49 ವರ್ಷಗಳ ಕಾಲ ಈ ಜೀವನದಲ್ಲಿ ಈ ಆಡಿಟೋರಿಯಂನಲ್ಲಿ ಇವತ್ತೇ ನಾನು 500 ಜನ ಕುಂತಿದ್ದ ವ್ಯಕ್ತಿಯನ್ನು ನೋಡ್ತಾ ಇರೋದು. ನಾನು ಯಾವಾಗಲೂ 100, 150, 200 ಜನಕ್ಕೆ ಸೀಮಿತವಾಗಿತ್ತು. ಇಂಥ ಒಂದು ಸಮಾವೇಶ ನಿಜವಾಗಲೂ ಭಾಳ ಹೆಮ್ಮೆಯ ವಿಷಯ. ಆದರೆ ನಾನು ಶಿಕ್ಷಕರಲ್ಲಿ ಕೇಳಿಕೊಳ್ಳೋದಿಷ್ಟೇ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಶಿಕ್ಷಕರಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ವಾರಕ್ಕೆ 1 ದಿವಸನಾದರೂ ಯಾವುದಾದ್ರೂ ಶಾಲೆಗೆ ಹೋಗಿ ಗೈಡೆನ್ಸ್ ಮಾಡಿರಿ, ಅವರಿಗೆ ಸ್ವಲ್ಪ ಮಾರ್ಗದರ್ಶನವನ್ನು ಕೊಡಿ, ಪಾಠವನ್ನು ಮಾಡಿ. ಈಗ ನಾನು ಬರೀ ಸ್ಕೌಟ್ ಗೈಡ್ಗೆ ಮಾಡ್ತಾ ಇಲ್ಲ, ನಾನು ನನ್ನ ಊರಿನಲ್ಲಿ ಪ್ರಾಥಮಿಕ ಶಾಲೆಗೆ ವಾರಕ್ಕೆ 2 ದಿವಸ ಹೋಗಿ ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲೀಷ್ ಪಾಠವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಕೂಡ ನೀವು ಕೂಡ ನೀವು ಪಾಠ ಮಾಡೋದು ಬೇಕಾಗಿಲ್ಲ, ಗೈಡೆನ್ಸ್ ಮಾಡಿರಿ, ಹೌ ಟು ಡೂ ಇಟ್, ವ್ಯಾಲ್ಯೂಸ್ ಆ್ಯಂಡ್ ಪ್ರಿನ್ಸಿಪಲ್ಸನ್ನು ಅವ್ರು ಹೇಳಿಕೊಟ್ಟಾಗ ನಿಜವಾಗ್ಲೂ ಸಮಾಜ ಉದ್ಧಾರ ಆಗುತ್ತೆ. ನಾವೆಲ್ಲ ಕೂಡ ರಾಷ್ಟ್ರ ಮತ್ತು ರಾಜ್ಯ ಹೆಮ್ಮೆಯ ವಿಷಯ ನಮಗೆಲ್ಲ. ಇಂಥ ಶಿಕ್ಷಕರ ವೃತ್ತಿ ನಿಜವಾಗ್ಲೂ ಎಲ್ಲೂ ಸಿಗೋದಿಲ್ಲ. ಶಿಕ್ಷಕ ಇಸ್ ಎ ವೆರಿ ಗ್ರೇಟ್ ಪರ್ಸನ್ ಇನ್ ದಿ ಕಂಟ್ರಿ. ಪ್ರತಿಯೊಬ್ಬ ರಾಷ್ಟ್ರಪತಿಗಳನ್ನಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು ತಯಾರು ಮಾಡಿದಂಥವ್ರೆ ನಾವು. ಅಂಥ ನಾವುಗಳೇ ನಾವು ನಮ್ಮ ಅಸಿಸ್ತನ್ನು ಮಾಡಿದಾಗ ನಮ್ಮ ಗೌರವ ಘನತೆಯನ್ನು ಹೋಗ್ತಾ ಇದೆ. ಇವತ್ತಿನ ಶಿಕ್ಷಕ ವೃತ್ತಿ ಭಾಳ ಕೇವಲವಾಗೋಗ್ಬಿಟ್ಟಿದೆ. ಮೇಷ್ಟ್ಲೋ ಅಂತ ಕರೀತಾರೆ, ಮೇಡಮ್ ಅಂತ ಕರೀತಾರೆ. ಅಂದು ದಾರಿನಲ್ಲಿ ಹೋಗ್ತಾ ಇದ್ದಾರೆ, ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದವರು ಇವತ್ತು ಹೋಗ್ತಾ ಇದ್ದಾನೆ ಬಿಡು ಅನ್ನೋ ಪರಿಸ್ಥಿತಿಗೆ ಆಗೋಗ್ಬಿಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ಒಂದು ಶಾಲೆಗೆ ವಿಸಿಟ್ ಮಾಡಿದ್ದೆ ಈ ಮಧ್ಯೆ, ಒಂದು 40 ಶಾಲೆಗಳಿಗೆ ವಿಸಿಟ್ ಮಾಡಿದಾಗ ಒಂದು ಶಾಲೆಗೆ ಸುಮಾರು 9 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಲ್ಲಿನ ಲೈಬ್ರರಿ, ಲ್ಯಾಬೊರೇಟ್ರಿ, ಫಿಸಿಕ್ಸ್ ಲ್ಯಾಬೊರೇಟ್ರಿ, ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ, ಬಾತ್ರೂಮ್ಸ್ ನೋಡಿದೆ ನಾನು. ನಿಜವಾಗ್ಲೂ ನನ್ನ ಕಾಲದಲ್ಲಿ ಇಲ್ವಲ್ಲ, ಐ ಆಮ್ ದಿ ಮೋಸ್ಟ್ ಅನ್ಫಾರ್ಚುನೇಟ್ ಪರ್ಸನ್ ಅನ್ನಿಸ್ತಾ ಇದೆ. ಸಗಣಿ ಸಾರಿಸಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ನಾವುಗಳು, ನಾನು ಮೇಷ್ಟ್ರ್ ಆದಮೇಲೆ ಕೂಡ ಸಗಣಿ ಸಾರಿಸ್ಕೊಂಡು ಪಾಠ ಮಾಡಿದಂಥ ನಾವು ಮೇಷ್ಟ್ರುಗಳು ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಶಿಕ್ಷಕ ವೃತ್ತಿನಲ್ಲಿ ನಾವೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡಿದರೆ ಈ ದೇಶ ಯಾವ ಗ್ಯಾರಂಟಿಗಳು ಅಲ್ಲ, ಏನೂ ಬೇಕಾಗಿಲ್ಲ, ಎಲ್ಲವೂ ಸುಕ್ರಮವಾಗಿ ನಡೀತದೆ ಅಂತ ನನ್ನ ಅನಿಸಿಕೆ, ನನ್ನ ಆಸೆ. ನಿಮ್ಮ ಹೆಸರು? ಚಿನ್ನಸ್ವಾಮಿ ರೆಡ್ಡಿ ಅಂತ. ನಾನು ರಾಜ್ಯ ಪ್ರಶಸ್ತಿ ಕೊಟ್ಟಿಲ್ಲ, ನನಗೆ ನೇರವಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ 49 ವರ್ಷಗಳಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ನನಗೆ ಒಂದು ಹೆಮ್ಮೆ, ಒಂದು ಸುಮಾರು 12 ದೇಶಗಳಿಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ ನಾನು ಮಾಡಿದಂಥ ಸೇವೆಗೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳಿಂದ ನನಗೆ ಅಬ್ದುಲ್ ಕಲಾಂನಿಂದ ಬೆಳ್ಳಿಯ ಆನೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು KR ನಾರಾಯಣನ್ ಅವರು ಬೆಳ್ಳಿಯ ತಾರೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಸೌದಿ ಅರೇಬಿಯಾಗೆ ಹೋದಾಗ ಅಲ್ಲಿನ ಮೌಲಾರವರು ಕೂಡ ನನಗೆ ಬಂಗಾರದ ಪ್ರಶಸ್ತಿಯನ್ನು ಕೊಟ್ಟರು. ಆಫ್ಘಾನಿಸ್ತಾನಕ್ಕೆ ಹೋಗಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟಿದ್ದೇನೆ. ಇದು ನನ್ನ ಒಂದು ಹೆಮ್ಮೆಯ ವಿಷಯ. ಇಂಥ ಒಂದು ಹೆಮ್ಮೆಯ ಶಿಕ್ಷಕರಾಗಬೇಕು ಅಂತ ನನ್ನ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ. ಇದು ನನ್ನ ಒಂದು ಅನಿಸಿಕೆ. ಸೂಪರ್, ವೆರಿ ನೈಸ್.